ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ, ಇವತ್ತು ನಾವೊಂದು ಕಾನ್ಸರ್ಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಯಾರ ಕಾನ್ಸರ್ಟ್ ಅಂತಂದರೆ, ದ ಫೇಮಸ್ ಲೆಜೆಂಡ್ ಇಳಿಯರಾಜ ಸರ್ ಕಾನ್ಸರ್ಟ್ಗೆ ಹೋಗ್ತಾ ಇದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್. ನಾನು ಯಾವತ್ತೂ ಯಾವ ಕಾನ್ಸರ್ಟ್ಗೂ ಹೋಗಿಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್. ಅದು ನಮ್ಮ ಬೆಂಗಳೂರಲ್ಲೇ ಆಗ್ತಾ ಇದೆ. ಸೊ ಹಾಗಾಗಿ ನಾವೆಲ್ಲ ಕಾನ್ಸರ್ಟ್ಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು 3 o'clock. ಸೊ ಈಗ 3 o'clockಗೆ ನಾವು ಹೊರಡ್ತಾ ಇದ್ದೀವಿ. ನಡೀತಾ ಇರೋದೆಲ್ಲ ಅಂತಂದರೆ ಮಾಧವಾರ ಹತ್ರ, ಈ ಪಿಣ್ಯ ಸೈಡ್ ಮಾಧವಾರ ಬರುತ್ತಲ್ಲ, ಆ ಸೈಡ್ ನಡೀತಾ ಇರೋದು. ಅಲ್ಲಿ ಬಿಗ್ ಗ್ರೌಂಡ್ ಇದೆ. ಸೊ ಅಲ್ಲಿ ನಡೀತಾ ಇರೋದು. ಹಾಗಾಗಿ ಇಲ್ಲಿಂದ ಮೆಟ್ರೋಗೆ ಹೋಗಿ ಮೆಟ್ರೋಯಿಂದ ಡೈರೆಕ್ಟಾಗಿ ಇಳಿದ್ರೆ ಅಲ್ಲೇ ಗ್ರೌಂಡೇ, ವಾಕಬಲ್ಲೇನೆ. ಸೊ ಹಾಗಾಗಿ ಬೇಗ ಹೋದರೆ ಸೀಟ್ಸ್ ಎಲ್ಲ ಸಿಗುತ್ತೆ ಬೇಗ ಅಂತ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಲೇಡೀಸ್ ಕೋಚ್ ಹೋಗೋಕ್ಕಾಗಲ್ಲ, ಮುದ್ದು ಎಲ್ಲ ಇದೆ ನಾನು. ರೈಲು ಈಗ ಚಿಕ್ಕಬಿದರಕಲ್ಲುಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ. ರಣಧೀರ್ ನೋಡೋ, ಇಲ್ಲಿ ನೀನು ಕಾಣಿಸ್ತಾನೆ ಇಲ್ಲ. ಇದು ಸ್ಟೇಜ್. ಈಗ ಮಾಧವಾರ ಸ್ಟೇಷನಿಂದ ಇಳ್ಕೊಂಡಿದ ತಕ್ಷಣವೇ ಸ್ಟೇಜ್ ಇರೋದು. ಮಳೆ ಬರ್ತಾ ಇದೆ. ಉಪ್ಸೋ ಜೋರಾಗಿ ಬರ್ತಿದ್ರೆ ಸಾಕು. ಜಾಸ್ತಿ ಆಯಿತು. ಫುಲ್ ಮಳೆ ಬರ್ತಾ ಇದೆ. ಈಗ ಸ್ಟೇಜ್ ಹತ್ರ ಬಂದ್ವಿ. ಇಷ್ಟು ದೊಡ್ಡ ಗ್ರೌಂಡ್ ಇದು, ಯಪ್ಪ. ಕಾಂಟ್ ವೇಟ್ ಟು ಸಿ ಈವ್ನಿಂಗ್ ಮ್ಯಾಜಿಕ್ ನೋಡೋದಕ್ಕೆ. ನಾವು ಅಲ್ಲಿ ತಲುಪಿದಾಗ ಆಲ್ಮೋಸ್ಟ್ 4:30 ಈವ್ನಿಂಗ್ ಆಗಿತ್ತು. ಅಲ್ಲಿ ಹೋಗಿ ಪಾಸ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗಿ ನಾವು ಸೀಟ್ನ ಇಟ್ಕೊಂಡ್ವಿ. ಬಿಕಾಸ್ ಆಮೇಲೆಲ್ಲ ಫಿಲ್ ಆದರೆ ನಮಗೆ ಲಾಸ್ಟಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಬೇಗನೆ ಹೋಗಿ ಸೀಟ್ನ ಫ್ರಂಟ್ ರೋ ಅಲ್ಲೇ ಇಟ್ಕೊಂಡ್ವಿ ನಾವು. ಅದಾದಮೇಲೆ ಅಲ್ಲಿ ಸ್ಟೇಜ್ ಮೇಲೆ ರಿಹರ್ಸಲ್ಸ್ ಮಾಡ್ತಾಯಿದ್ರು. ಈವ್ನಿಂಗ್ ಸಾಂಗ್ಸ್ಗೆಲ್ಲ ರಿಹರ್ಸಲ್ ಮಾಡ್ಕೋತಾಯಿದ್ರು. ಆಮೇಲೆ ಕೆಲವೊಂದು ಇನ್ಸ್ಟ್ರೂಮೆಂಟ್ನ ಟೆಸ್ಟ್ ಮಾಡ್ಕೋತಾಯಿದ್ರು. ಕಾನ್ಸರ್ಟ್ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ. ಸೊ ಹಾಗಾಗಿ ಅಲ್ಲಿ ತಿಂಡಿಗೆ, ಕಾಫಿಗಾಗಲಿ ಕೊರತೆ ಇರಲಿಲ್ಲ. ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ರಾಮೇಶ್ವರಂ ಕೆಫೆ ಇತ್ತು ಅಲ್ಲಿ. ಸೊ ಅಲ್ಲಿ ಇಡ್ಲಿ, ದೋಸೆ, ಕಾಫಿ, ಐ ಥಿಂಕ್ ರೈಸ್ ಬಾತು ಎಲ್ಲ ಇತ್ತು ಅನಿಸುತ್ತೆ. ನಾವು ಇಡ್ಲಿ ತೊಗೊಂಡ್ವಿ. ಇಲ್ಲಿ ಇಡ್ಲಿ ಸೂಪರಾಗಿತ್ತು. ಕಾಫಿ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತು. ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಟೇಸ್ಟಿ. ಚಾಟ್ಸ್ ಕೂಡ ಅವೈಲಬಲ್ ಇತ್ತು ಅಲ್ಲಿ. ಬಂಗಾರಪೇಟೆ ಚಾಟ್ಸ್ ಅನಿಸುತ್ತೆ. ಸೊ ಅಲ್ಲಿ ಬೇಲ್ಪುರಿ, ಪಾನಿಪುರಿ ಎಲ್ಲ ಸಿಗ್ತಾಯಿತ್ತು. ಅದನ್ನು ನಾವು ಟ್ರೈ ಮಾಡಿಲ್ಲ. ಆ್ಯಂಡ್ ಪಾಪ್ಕಾರ್ನ್ ಕೂಡ ಇತ್ತು ಅಲ್ಲಿ. ಬರ್ತೀನಿ ಇಲ್ಲ ತಾನೆ? ನಾ
ಇಳಯರಾಜ ಸರ್ ಸ್ಟೇಜ್ ಮೇಲೆ ಬಂದಿದ ತಕ್ಷಣ ನಾವೆಲ್ಲರೂ ತಕ್ಷಣವೇ ಎದ್ದು ನಿಂತ್ಕೊಂಡ್ಬಿಟ್ವಿ. ಅಲ್ಲಿ ಮುಂದೆ ಕೂತಿದ್ದ ಸೆಲೆಬ್ರಿಟೀಸ್ ಕೂಡ ಎಲ್ಲ ಎದ್ದು ನಿಂತು ನಾವು ಅವ್ರಿಗೆ ರೆಸ್ಪೆಕ್ಟ್ನ ತೋರಿಸಿದ್ವಿ. ನಾವು ಕೂತಿದ್ದ ಜಾಗಕ್ಕೂ ಮತ್ತು ಸ್ಟೇಜ್ಗೂ ಸ್ವಲ್ಪ ಡಿಸ್ಟೆನ್ಸ್ ಇದ್ದಿದ್ದ ಕಾರಣ ಕ್ಯಾಮ್ರಾದಲ್ಲಿ ಝೂಮ್ ಇನ್ ಮಾಡಿ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಕಡೆ LED ಸ್ಕ್ರೀನ್ ಇತ್ತು, ಅದನ್ನು ಮತ್ತು ಆಫ್ ಸ್ಟೇಜ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ.
ಹೊನ್ನ ಮೈಯ ಸೋಕಿ ಆನಂದ ಹೊಂದಿದೆ ಹೊನ್ನ ಮೈಯ ಸೋಕಿ ಆನಂದ ಹೊಂದಿದೆ ತನ್ನಾಸೆ ಇನ್ನೂ ತೀರರಾಗಿ ಬೀಸಿ ಬೀಸಿ ಬಂತು ಹೋಗಿ ನನ್ನ ಜೀವನಿ ನನ್ನ ಬಾಳ ಜ್ಯೋತಿ ನನ್ನ ಜೀವನಿ ನನ್ನ ಬಾಳ ಜ್ಯೋತಿ ನಿನ್ನ ಕಣ್ಣ ಕಂಬನಿ ನನ್ನ ಜೊತೆ ಜೊತೆ ಇರುವೆನು ಹೀಗೆ ಎಂದು ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಹೊಸ ಹರುಷ ತರುವೆನು ಇನ್ನು ಎಂದು ಇಂಥ ಮಾತಾಡಿದೆ ಇದು ನೀ ಇಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಹೊಸ ಹರುಷವ ತರುವೆನು ಎಂಥ ಮಾತಾಡಿದೆ ಸುನಿ ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಷ್ಟು ಸಮಯ ಆಯ್ತಂದ್ರೆ ಹೇಳೋಕ್ಕಾಗಲ್ಲ 5 o'clock supposed to we have to finish the recording by 1 o'clock. It was going on. People doing mistakes, retake, one more take. Going for 5 o'clock, Ashaji sang 2 takes and came inside in sound room. Kaushik, recordist and RDG's assistants all stand up, stood up and said, Ashaji, I was sitting, I am a small boy. Yeah, ठीक है ना? आशा जी asking this recordist, ठीक है ना? Yeah, ठीक है. सुनिए ना, take बोल रहा है, 2 take बोल रहा है, 2 takes. I said, Asha ji, there are so many mistakes in this. What take? You have to sing 1 more take. No, it's all right now. If you are not going to sing, I will say okay to the first take only, not to the second take. No, first take में words गड़बड़ी हो गया. Then go on sing. What is it? Everyone, 90 people are waiting for the next song. Everyone got shocked. Oh, this fellow is not talking to Asha ji like this. Complete silence. Okay, I will sing. Asha ji went and sang. After that only, I started this song to write the music by 6 o'clock. We finished the recording by 9 o'clock. I'm so lucky
to you, to sing for you, sir. உனக்கு ஒரு வித்தியாசமான லெட்டராகவே இங்கிருந்து பம்பே ராமகிருஷ்ணா கொஞ்சம் படாம மற்றவங்களே படிக்கிறாங்க. பூவே இளைய பூவே வரம் தரும் வசந்தமே மடி மீது தேங்கும் தேனே எனக்கு தானே எனக்கு தானே. ஆசை நூறு வகை வாழ்நூறு சுவை போது போது என போதை சேர்ந்து மறப்பார். ನಿಂಗಾಗಿ ಹೇಳುವೆ ಕಥೆ ನೋರನು ನಾಳಿಂದು ಧರಿಸುವೆ ಜೀವನು. அடிலாக்கோழி மேளங்குட்டு இந்த ரசாதி நெஞ்சப்பட்டு ஒரு கட்டுக்காரன் இது ஒத்துக்காரன் கட்டி போட ஒரு சூரன் ஏது ஜங்கு 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 ஜா. மக்களை சொத்தம் எட்டு ஊருதான் எட்டணும் தம்பி அடிச்சாராக பத்திரமானோ அந்த வாழையே எட்டணும் தம்பி ಜಿ.ಕೆ. ವೆಂಕಟೇಶ್ ಮ್ಯೂಸಿಕ್ ಅಂತ ಹಾಡಿದ್ದಾರೆ. ನನ್ನ ಮ್ಯೂಸಿಕ್ನಲ್ಲಿ ಅವರು ಹಾಡಿದ್ದು ಈ ಸಾಂಗ್ ಇವತ್ತು ಹಾಡೋದು ಅದು ಒಂದು ಯಾರೇ ಕೂಗಾಡಲಿ ಯಾರೇ ಕೂಗಾಡಲಿ ಯಾರೇ ಕೂಗಾಡಲಿ.
ಖುಷಿ ಸರ್ ನಿಮ್ಮನ್ನು ಇಲ್ಲಿ ಕರೆಸಿರೋದಕ್ಕೆ. ನಾವಿಲ್ಲಿ ಬಂದರೆ ತುಂಬ ಖುಷಿ. ನಿಮ್ಮನ್ನು ನೋಡಿ ನಿಮ್ಮನ್ನು ತಪ್ಕೊಂಡು ನಿಮ್ಮ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನಿಲ್ಲಿ. ನಾನು ನಿಮ್ಮನ್ನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನಾನೇನಾದರೂ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ, ಏನಾದ್ರು ಬೆಳೆದಿದ್ರೆ ಅದು ಇವರು ನೋಡಿ ನಾನು. ಇವರು ಸಂಗೀತ ಹಿನ್ನೆಲೆ 50 ವರ್ಷ 50 ಇಯರ್ಸ್ ಆಯಿತು. 50 ಇಯರ್ಸ್ ಎವ್ರಿಥಿಂಗ್ ವಾಸ್ ಅಂಡರ್ ಇಸ್ ಫಿಂಗರ್ ಟಿಪ್ಸ್. ಎಲ್ಲ ಫಿಂಗರ್ ಟಿಪ್ಸ್. ಹಾರ್ಮೋನಿಯಂ ಪೆಟ್ಟಿಗೆನೇ ಇತ್ತು. ಇಂಡಸ್ಟ್ರಿಯಲ್ಲಿ ಯಾರಾದರೆ ಸೂಪರ್ ಸ್ಟಾರ್ ಅಂತ ಹೇಳಂಗಿದ್ರೆ ದ ಒನ್ ಆ್ಯಂಡ್ ಓನ್ಲಿ ಸೂಪರ್ ಸ್ಟಾರ್ ಇವರೇ. ಎಲ್ಲ ಸೂಪರ್ ಸ್ಟಾರ್ಗಳು ಇವರಿಂದ ಆಗಿದ್ದು ಸೂಪರ್ ಸ್ಟಾರ್ಗಳು. ಆ್ಯಂಡ್ ಯು ಹವ್ ಪ್ಲೇಡ್ ವಿತ್ ಅವರ್ ಲೈಫ್ ಸರ್. ಯು ಹವ್ ಮೇಡ್ ಅಸ್ ಕ್ರೈ, ಯು ಹವ್ ಮೇಡ್ ಅಸ್ ಫಾಲ್ ಇನ್ ಲವ್, ಯು ಹವ್ ಮೇಡ್ ಅಸ್ ಗಿವನ್ ಅಸ್ ಆಲ್ ಎಮೋಷನ್ಸ್. ಇವತ್ತು ಪ್ರಕೃತಿ ಕೂಡ ಇಣಿಕಿ ಮಳೆ ಬಂದು ಹೋಗ್ತಾ ಇದೆ ಸರ್. ಬಟ್ ಡಿಸ್ಟರ್ಬ್ ಮಾಡೋಕ್ಕೆ ರೆಡಿ ಇಲ್ಲ. ಅದು ಡಸ್ ನಾಟ್ ವಾಂಟ್ ಟು ಡಿಸ್ಟರ್ಬ್ ದಿ ಶೋ. ಅದು ಬರ್ತಾ ಇದೆ, ನಾವೆಲ್ಲ ನಮೀತಾ ಇದ್ದೀವಿ. ಬಟ್ ವಿ ಸ್ಟಿಲ್ ಡೋಂಟ್ ವಾಂಟ್ ಟು ಗೋ, ವಿ ಸ್ಟಿಲ್ ವಾಂಟ್ ಟು ಸಿ ಹಿಯರ್ ಯುವರ್ ಮ್ಯೂಸಿಕ್. 50 ಇಯರ್ಸ್, ನಾಟ್ ಎ ಸ್ಮಾಲ್ ಜರ್ನಿ ಸರ್. ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ನನ್ನ ಜೊತೆ ಪಡಿಕಾಲ ಒಂದು ಪಿಕ್ಚರ್ಗೆ ಇವರೇ ಮ್ಯೂಸಿಕ್ ಡೈರೆಕ್ಟ್ರು. ಇವ್ರ ಜೊತೆ ಕಂಪೋಸಿಂಗ್ ಕೂತಿದ್ದೆ ನಾನು. ಕಂಪೋಸಿಂಗ್ ಕೂತಾಗ ಇವರು ಸಾಧಾರಣ ಮ್ಯೂಸಿಷಿಯನ್ ಅಲ್ಲ ರೀ. ಇವ್ರ ಜೊತೆ ಒಂದು ದಿವಸಕ್ಕೆ ನಮ್ಮ ಅಪ್ಪ ಕರ್ಕೊಂಡೋದ್ರು. 2 ದಿವಸ ಕೊಯಮತ್ತೂರಲ್ಲಿ ಸಾಂಗ್ ಕಂಪೋಸಿಂಗ್ ಇದೆ, ಇಳೆಯರಾಜ ಇದ್ದಾರೆ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಸರಿ ಹೋದೆ. 2 ದಿವಸ ಟ್ರಿಪ್ ಹೋಗಿದ್ದು. 2 ನಿಮಿಷದಲ್ಲಿ 10 ಸಾಂಗ್ ಕಂಪೋಸ್ ಮಾಡಿಕೊಟ್ರಿ ಅವರು. ಅವತ್ತು ಮಧ್ಯಾಹ್ನ ವಾಪಸ್ ನಾವು. ಆಮೇಲೆ ಇವರು ಹೇಳ್ಬೇಕು ನನಗೆ, ಇವರು ಎಷ್ಟು ಶಾರ್ಪಾಗಿ ಮಾತಾಡ್ತಾರೆ ಅನ್ನೋದಕ್ಕೆ. ಫಸ್ಟ್ ಇವ್ರನ್ನ ಮೀಟ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ಡೈರೆಕ್ಟರ್ ಮನೆಯಲ್ಲಿ ಮೀಟ್ ಮಾಡಿದ್ವಿ. ಅದು ಅವ್ರ ಪಿಕ್ಚರ್ ಕಂಪೋಸಿಂಗ್ ಇತ್ತು. ಅವ್ರ ಫಾದರ್ ಕರ್ಕೊಂಡು, ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ರು. ಅವಾಗ ಡೈರೆಕ್ಟ್ರು ಒಂದು ಟೈಟ್ಲ್ ಹೇಳ್ತಾರೆ, ಇಷ್ಟು ಉತ್ತರ ಟೈಟ್ಲ್ ಹೇಳ್ತಾರೆ, ಕಮೆಂಟ್ ಪಿಕ್ಚರ್ ಟೈಟ್ಲು ಹೇಳ್ಬಿಟ್ಟು ಅವ್ರು ಒಂದೇ ಮಾತು ಕೇಳೋದು, ಸೂಪರ್ ಅವ್ರ ಟೈಟ್ಲ್ ವಚ್ಚಿರ್ಕೆ எப்படி இருக்கு ராஜா சார், எப்படி இருக்கு வீராசாமಿ சார் ಅಂತ ಕೇಳ್ತಾರೆ. ಅದಕ್ಕೆ ಇವ್ರು ಒಂದೇ ಮಾತು ಕೇಳ್ತಾರೆ, ಯೋ ಟೈಟಲ್ சொல்லியா ಸೂಪರ್ ಅಂತ ನಾವೇ சொல்றோம் ಅಂತ. ಫಸ್ಟೇ ಸೂಪರ್ ಅಂದ್ಬಿಟ್ಟು ನಾವೇನೇ ಕೇಳಿದ್ದೀವಿ ಅನ್ನೋದ್ರ. ಅಷ್ಟು ಶಾರ್ಪ್ ಆಗಿರ್ತಾರೆ. ಫಿಫ್ತ್ ಮ್ಯೂಸಿಕ್ ಅಂದರೆ ನಾವೆಲ್ಲ ಅವ್ರನ್ನ ಕೊಂಡಾಡಿದ್ದೀವಿ, ಅವ್ರ ಮನಸ್ಸಲ್ಲಿ ಕೊಂಡಾಡಿದ್ದೀವಿ. ನಮ್ಮ ಕಾರಲ್ಲಿ ಅವ್ರು ಆಡಿಲ್ಲದೆ, ಇಲ್ಲಿರೋ ಅಷ್ಟು ಜನ ಕಾರಲ್ಲಿ ಅವ್ರು ಆಡಿಲ್ಲದೆ ಒಂದು ದಿವಸ ಜರ್ನಿ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಯಾರು. ಆ ಥರ ಅವ್ರ ಸಾಂಗ್ಸು. ಹಿ ಹ್ಯಾಸ್ ಮೇಡ್ ಅಸ್ ಫಾಲ್ ಇನ್ ಲವ್. ಆಕಾಶದಿಂದ ಜಾರಿ
ஒன்ன காணாத நெஞ்சு காத்தாடி போராடுது ராசாத்தி ஒன்ன காணாத நெஞ்சு காத்தாடி போராடுது கண்ணுக்கொரு வண்ண கிளி காதுக்கொரு கால கோயில் நெஞ்சுக்கொரு வஞ்சி கொடி நீரானம்மா கண்ணுக்கொரு வண்ண கிளி காதுக்கொரு கால கோயில் நெஞ்சுக்கொரு வஞ்சி கொடி நீரானம்மா தத்தி தவழும் தங்கச்சிமிழே பொங்கித் பெருகும் சங்கத்தமிழே புத்தம் தர நித்தம் வரும் நட்சத்திரம் யாரோடு எங்கு எனக்கு என்ன பேச்சு நீதானே கண்ணே நான் வாங்கு போச்சு வாழ்ந்தாக வேண்டும் வாவா கண்ணே ಬಾನು ಭೂಮಿಯ ಮಿಲನವ ಬಯಸುತ್ತಾಗಿದೆ ಮುಗಿಲಲ್ಲಿ ಮಿಂಚಾಡಿದೆ ರವಿ ಕಂಡು ಹೂವಾಡಿದೆ ಸವಿ ಸಂಭ್ರಮ ಸಂಗಮದೇ ಟೈಮ್ ಆಲ್ಮೋಸ್ಟ್ 8:30 ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ತಿಂಡಿ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ನಾವು ಇಡ್ಲಿ ತೊಗೊಳಕ್ಕೆ ಬಂದ್ವಿ. ಘೀ ಪುಡಿ ಇಡ್ಲಿ ತೊಗೊಂಡ್ವಿ ಮತ್ತು ಪ್ಲೇನ್ ಇಡ್ಲಿ ತೊಗೊಂಡ್ವಿ. ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಡಾಗಿದೆ ನಿನ್ನ ಸೇರಿ ನಾನು ಜೀವವಾಗಿದೆ I love you I love you ಸಂಜೆ ಕಣ್ಣಾಳಿ ಕಪ್ಪಾಗಿ ಬೀಸಿ ಹೂವ ಕಪ್ಪನ್ನು ಹಾದಿದೆ ಆಸೆ ತಂದಿದೆ ಹೀಗವ ನಮಗಾಗಿ ತಂದಿದೆ ಹೀಗವ ನಮಗಾಗಿ சின்ன பெண்ணை நல்ல வண்ணப்புல்லாட்டல் கொட்டட்டும் இளங்காலொன்று காற்றில் தேரோட்டம் காற்று வீசு சிறு நேரம் சிறு சேவல் படபட துடிக்குது எங்கும் நேரம் ஒரு காதல் கிளம்பி போடும் உன்னை காணும் சமயம் வரக்கூடும் பார்க்கும் பார்வைகள் பூவா நெஞ்சுக்குள் தேய்க்கின்ற முள்ளா கை வைக்க ಮುದ್ದು ಮುದ್ದು ನೀರ ಹನಿಯ ಉಲ್ಲಾಸದ ಮೇಲೆ ನೀರಿ ಜೀವನ ಮುದ್ದು ಮುದ್ದು ನೀರ ಹನಿಯ ಉಲ್ಲಾಸದ ಮೇಲೆ ನೀರಿ ಜೀವನ ಓಹೋ ಇದೆ ಹೊಸಕರ ಚೈತ್ರ ಋತುಗಾಲ
ಕಾಣದೆ ಋತುಗಳ ಚೇತನ ಅರೆರೆರೆರೆ ಕಪ್ಪರೆ ಕಪ್ಪರೆ ಅರೆರೆರೆರೆ ಕಪ್ಪರೆ ಕಪ್ಪರೆ ಅರೆರೆರೆರೆ ಇದು ಮಿಸ್ ಮಾಡಿಲ್ಲ ಯಾರ ಕರೆ ಬಿಡ್ಕೊಂಡು ಮಾಡಿಲ್ಲ ओ पढ़िका यार வேணா சொல்றாங்க ஏன் நிக்கிற ஓ படிக்கோ ಕಣ್ಣಾಳುರಸಿ ಸುಂದರಿ ಇನ್ನಾಳಲ್ಲ ತೇರಿ ಸಂತೋಷಕ್ಕೆ ಆಡು ಸಂತೋಷಕ್ಕೆ ಸಂತೋಷಕ್ಕೆ ಆಡು ಸಂತೋಷಕ್ಕೆ ಕುಣಿದು ಆಚೆ ಕುಣಿದು ನಲಿದು ನಡುಗೆ ನಲಿದು ನನ್ನಂತೆ ಸಂತೋಷಕ್ಕೆ ಆಡು ಸಂತೋಷಕ್ಕೆ இன்னும் சிறு பிள்ளை காலம் நெஞ்சம் நீயும் சொன்ன சொல் பூந்தேனே நீதானே சொல்லை தாய் உள்ளை நிலாவே செல்லாதே ಮನೆಗೆ ರೀಚ್ ಆದ್ವಿ. ಆಲ್ಮೋಸ್ಟ್ ಈಗ ಒಂದು 12 ಆಗಿದೆ. ಬರ್ತಾ ಮೆಟ್ರೋದಲ್ಲಿತ್ತು. ಸೊ ಮೆಟ್ರೋ ಆಲ್ಮೋಸ್ಟ್ ಲಾಸ್ಟ್ ಮೆಟ್ರೋ ಅಂತ ಹೇಳಿದ್ರು. ಸೊ ನಾವು ಬೇಗ ಬೇಗ ಓಡಿಕೊಂಡು ಲಾಸ್ಟ್ ಟ್ರೈನ್ನ ಹತ್ಕೊಂಡು ಅಲ್ಲಿಂದ ಇಳಿದು ಜಾಲಹಳ್ಳಿಯಿಂದ ವಾಪಸ್ ಮನೆಗೆ ಬಂದ್ವಿ. ಕ್ಯಾಬ್ ಮಾಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ 12 ಆಗಿದೆ ಈಗ ಟೈಮು. ಕಾನ್ಸರ್ಟ್ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳೋದು, ನೀವೇ ಎಲ್ಲ ನೋಡಿದ್ದೀರಾ. ಐ ಥಿಂಕ್ ಏನು ಮಾತಾಡೋಕ್ಕೆ ಏನೂ ಇಲ್ಲ. ಆಫ್ಟರ್ ಏನಂತಾರೆ ಅಂದರೆ ಟ್ರೂ ಮ್ಯಾಜಿಕ್ನ ಏನೋ ಲೈವಲ್ಲಿ ನೋಡಿದ್ರೆ ಇನ್ನು ಹೆಂಗಿರುತ್ತೆ, ಇಟ್ಸ್ ಲೈಕ್ ಸ್ಪೀಚ್ಲೆಸ್. ಲೈವ್ ಆಗಿ ಆ ಮ್ಯೂಸಿಕ್ಸ್ ಆಗಲಿ ಬ್ಯಾಂಡ್ಸ್ನಾಗಲಿ ಕೇಳೋದಕ್ಕೆ ರಾಜ ಸರ್ನ ಡೈರೆಕ್ಟಾಗಿ ನೋಡಿ, ಚರಣ್ ಸರ್ನ ನೋಡಿ, ಐ ಥಿಂಕ್ ಪ್ಯೂರ್ ಗೂಸ್ ಬಂಪ್ಸ್ ಅಂತಾರಲ್ಲ ಆ ಥರ ನನಗೆ ಪ್ರತಿಯೊಂದು ಸಾಂಗೂ ಅಷ್ಟು ಖುಷಿ ಕೊಡ್ತಾಯಿತ್ತು ನನಗೆ. ಅಷ್ಟು ನಾನು ಮಜಾ ಮಾಡಿದೆ. ಐ ವಾಸ್ ರಿಯಲಿ ಹ್ಯಾಪಿ. ನಾನು ಫಸ್ಟ್ ಟೈಮ್ ಈ ಥರ ಕಾನ್ಸರ್ಟ್ಗೆ ಹೋಗ್ತಾ ಇರೋದು. ಆ್ಯಂಡ್ ಈ ಥರ ಎಲ್ಲ ನೋಡಿ ನನಗೆ ಓ ಮೈ ಗಾಡ್, ನನಗೆ ಇನ್ನೂ ಐ ಡೋಂಟ್ ನೋ, ಕೆಲವೊಂದು ಸಾಂಗ್ಸ್ ದೋಸ್ ಆರ್ ಮೈ ಫೇವ್ರೆಟ್ ಸಾಂಗ್ಸ್. ನಾನು ತುಂಬ ಸತಿ ಅಂದ್ಕೋತಾ ಇದ್ದೆ ದಟ್ ಏನೋ ಇದನ್ನು ಲೈವಲ್ಲಿ ಕೇಳಬೇಕಪ್ಪ, ಈ ಸಾಂಗ್ ಲೈವಲ್ಲಿ ಹೆಂಗಿರುತ್ತಲ್ವ ಅನ್ನೋ ಥರ ಅನಿಸಿದ್ದು. ಬಟ್
ಸೀರಿಯಸ್ಲಿ ಐ ಎಂಜಾಯ್ಡ್ ದ ಮ್ಯೂಸಿಕ್ ನಾವು. ನನಗೆ ಇಟ್ ವಾಸ್ ಡ್ರಿಸಲಿಂಗ್, ಮಳೆ ಕೂಡ ಬರ್ತಾಯಿತ್ತು ಸ್ವಲ್ಪ, ಬಟ್ ವಿ ಡಿಡ್ ನಾಟ್ ಕೇರ್ ಅಲ್ಲಿ ಎಷ್ಟು ಜನ ಬಂದಿದ್ರು, ಎಷ್ಟು ಸಾವಿರ ಜನ ಬಂದಿದ್ರು, ಬಟ್ ದೆ ಡಿಡ್ ನಾಟ್ ಕೇರ್, ದೆ ಜಸ್ಟ್ ಎಂಜಾಯ್ ದಿ ಮ್ಯೂಸಿಕ್. ಆ್ಯಂಡ್ ಇಟ್ ವಾಸ್ ಅ ಟ್ರೂ ಮ್ಯಾಜಿಕ್. ನನಗೆ ಬೇರೆ ವರ್ಡ್ಸೇ ಬರ್ತಾಯಿಲ್ಲ ಏನು ಹೇಳಬೇಕು ಅಂತ. ಐ ಥಿಂಕ್ ಯಾರ್ಯಾರೆಲ್ಲ ಲೈವ್ ಕಾನ್ಸರ್ಟ್ ಇಳಿಯರಾಜ ಸರ್ದು ಅಟೆಂಡ್ ಮಾಡಿರ್ತಾರೋ, ಐ ಥಿಂಕ್ ಅವರೆಲ್ಲರಿಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗೇ ಇರುತ್ತೆ. ಏನು ಮಾತಾಡಬೇಕು ಅಂತ ಸ್ಪೆಷಲ್ ಅನಿಸೋದು ಎಲ್ಲ ಮ್ಯೂಸಿಕ್ ಲವರ್ಸ್ಗೆ ತುಂಬ ಸ್ಪೆಷಲ್ ಅನಿಸುತ್ತೆ. ಅದರಲ್ಲೂ ಆ ಫೀಮೇಲ್ ಸಿಂಗರ್ಸ್ ಏನಿದ್ದಾರೆ ತುಂಬ ಚೆನ್ನಾಗಿ ಹಾಡಿದ್ರು, ಎಲ್ಲರೂ ಮುದ್ದಾಗಿ. ನನಗಂತೂ ಕೇಳೋದಕ್ಕೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಸಾಂಗ್ನೂ ಆಡಲಿ, ಎಲ್ಲ ಸಾಂಗ್ನೂ ಕೇಳೋಣ ಅನ್ನೋ ಥರ ಖುಷಿ ಆಯಿತು. ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಒಂದು 3 ಅವರ್ಸ್ ಏನೋ, ಕಂಟಿನ್ಯೂಸ್ 3.5 ಅವರ್ಸ್ ಏನೋ ಬ್ರೇಕ್ ಇಲ್ದಿರ ಕಂಟಿನ್ಯೂಸ್ ಆಗಿ ಹಾಡಿದ್ದಾರೆ. ಓ ಮೈ ಗಾಡ್! ನಾವಾದರೂ ಸ್ವಲ್ಪ ಆ ಕಡೆ ಈ ಕಡೆ ಎದ್ದೋಗಿ ಬರ್ತೀವಿ. ಅವರಂತೂ ಕದಲೇ ಇಲ್ಲ, ಅಲ್ಲೇ ಕೂತಿದ್ರು ಇಳೆಯರಾಜ ಸರು. ಪ್ರತಿಯೊಬ್ಬರು ಎಲ್ಲರೂ ಹಾಡ್ತಾಯಿದ್ರು. ಆಲ್ಮೋಸ್ಟ್ ಒಂದು 3.5 ಅವರ್ಸ್ ಕಂಟಿನ್ಯೂಸ್ ಆಗಿ ತಮಿಳು, ಕನ್ನಡ ಸಾಂಗ್ನ ಹಾಡಿದ್ದಾರೆ. ಆ್ಯಂಡ್ ಕನ್ನಡದಲ್ಲಿ ಮಾತಾಡ್ತಿದ್ರು. ಆ್ಯಂಡ್ ಇಟ್ ವಾಸ್ ಸೋ ಗುಡ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾರನ್ನ ಈ ಥರ ಕಾನ್ಸರ್ಟ್ಗೆ ಹೋಗಬೇಕು ಅಂತ ಇದ್ದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್, ಬಿಕಾಸ್ ಅದು ಲೈಫ್ ಟೈಮ್ ಆಪರ್ಚುನಿಟಿ. ನಿಮಗೆ ಹೋಗಿ ಎಂಜಾಯ್ ಮಾಡಿ ಆ ಥರ ಕಾನ್ಸರ್ಟ್ನ ಅಂತ. ನಾನು ಈ ವ್ಲಾಗ್ನ ಇಲ್ಲೇ ಎಂಡು ಮಾಡ್ತಾಯಿದ್ದೀನಿ. ಹೋಪ್ ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗೇ ಇರುತ್ತೆ ಇದು. ಆ್ಯಂಡ್ ನಿಮಗೆಲ್ಲ ಯಾವುದು ಇಳೆಯರಾಜ ಸರ್ ಸಾಂಗ್ ಫೇವ್ರೇಟ್ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕೀಪ್ ವೇಟಿಂಗ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್. ಯಾವ್ದಾರ ನ್ಯೂ ಪ್ಲೇಸ್ಗೆ ಹೋದರೆ ನಾನು ವ್ಲಾಗ್ ಮಾಡೋಕ್ಕೆ ನೋಡ್ತೀನಿ, ಟ್ರೈ ಮಾಡ್ತೀನಿ. ಆ್ಯಂಡ್ ಯಸ್, ಕೀಪ್ ವೇಟಿಂಗ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಆಲ್, ಟೇಕ್ ಕೇರ್, ಗುಡ್ ನೈಟ್, ಆ್ಯಂಡ್ ಅಷ್ಟೇ. ಓಕೆ ದೆನ್, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.